ಹಾಯ್ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು. ಸುಮಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಅವರೆಕಾಳು ಉಪ್ಪಿಟ್ಟು ಮಾಡ್ಬೇಕು ಅಂದ್ಕೊಂಡೀನಿ. ಅದಕ್ಕೆಲ್ಲ ಏನೇನು ತಯಾರು ಮಾಡ್ಕೊಂಡೀನಿ ಅಂತ ತೋರಿಸ್ತೇನೆ ಬರ್ರಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ಈಗ ನೋಡಿರಿ, ನಾನು 4 ಮಂದಿಗೆ ಉಪ್ಪಿಟ್ಟು ಮಾಡ್ಬೇಕು ಅಂದ್ಕೊಂಡೀನಿ. 2 ಲೋಟ ರವೆ ಹುರಿದು ಇಟ್ಕೊಂಡೀನಿ. ಇಲ್ಲಿ 2 ಲೋಟ ರವೆ ಹುರಿದು ಇಟ್ಕೊಂಡೀನಿ. ಇಲ್ಲಿ ದೊಡ್ಡ 2 ಉಳ್ಳಾಗಡ್ಡಿ ಹೆಚ್ಚಿ ಇಟ್ಕೊಂಡೀನಿ, ಕರಿಬೇವು ಇಟ್ಕೊಂಡೀನಿ. ಇದು ಮೆಣಸಿನಕಾಯಿ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ. ಒಂದು 6 ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ. ಇಲ್ಲೊಂದು 3 ಟೊಮೆಟೊ ಹೆಚ್ಚಿಕೊಂಡೀನಿ. ಇಲ್ಲೊಂದು ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡೀನಿ. ಇಷ್ಟು ಅವರೆಕಾಳು ಸುಲಿದು ಒಂದು ಸೀಟಿ ಕುಕ್ಕರ್ ಒಳಗೆ ಸೀಟಿ ಹೊಡಿಸಿಟ್ಕೊಂಡೀನಿ. ಇಲ್ಲಿ ಶೇಂಗಾ ಉದ್ದಿನ ಕಾಳು ಇಟ್ಕೊಂಡೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಅದನ್ನ ಒಗ್ಗರಣೆ ಹಾಕಿ ತೋರಿಸ್ತೇನೆ ಬರ್ರಿ. ಈಗ ನೋಡಿರಿ, ನಾನು ಇಲ್ಲಿ ಎಣ್ಣೆಕಾಯಿ ಇಟ್ಕೊಂಡೇನೆ. ಈಗ ಸಾಸಿವೆ ಜೀರಿಗೆ ಹಾಕ್ತೇನೆ. ಸಾಸಿವೆ ಜೀರಿಗೆ ಹಾಕಿದೆ. ಅದಕ್ಕೆ ಶೇಂಗಾ ಕಾಳು ಉದ್ದಿನ ಕಾಳು ಹಾಕ್ತೇನೆ. ಅವು ಹೊತ್ತಿನಂಗೆ ಸ್ವಲ್ಪ ಫ್ರೈ ಆಗಲಿಕ್ಕೆ. ಸ್ವಲ್ಪ ಚಲೋ ಹೊತ್ತಿನಂಗೆ ಚಟಪಟ ಅಂತ ಸಿಡಿದು ಅಂದ್ರೆ ಈಗ ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿದ್ದು, ಕರಿಬೇವು, ಉಳ್ಳಾಗಡ್ಡಿ ಹಾಕ್ತೇನೆ. ಇದು ಚಲೋ ಹೊತ್ತಿನಾಗ ಸ್ವಲ್ಪ ಫ್ರೈ ಆಗಿದೆ ಎಣ್ಣೆ ಒಳಗೆ. ಈಗೇನಾಗ ಸ್ವಲ್ಪ ಫ್ರೈ ಆಯ್ತಲ್ಲಿದೆ. ಇದಕ್ಕೆ ಫಸ್ಟಿಗೆ ಉಪ್ಪು ಹಾಕಿಬಿಡ್ತೇನೆ. ಉಪ್ಪು ಹಾಕಿದರೆ ಲಘುನ ಮೆತ್ತಗಾಗ್ಬಿಡ್ತಾವೆ ಉಳ್ಳಾಗಡ್ಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಸಕ್ಕರೆ ಅದೇನು ಹಾಕಂಗಿಲ್ಲ ನಾನು. ಈಗ ಟೊಮೆಟೊ ಹಾಕ್ತೇನೆ. ಟೊಮೆಟೊ, ಅವರೆಕಾಳು. ಅವರೆಕಾಳು ಹಾಕಿಂದ ಅವರೆಕಾಳು ಟೊಮೆಟೊ ಹಾಕಿದ್ಮೇಲೆ ಈಗ ರವೆ ಹುರಿದಿಟ್ಟಿದ್ದೀನಲ್ಲ ಅದನ್ನ ರವೆ ಹಾಕ್ತೇನೆ. ಈಗ ರವೆ ಮೊದಲು ಹುರಿದಿಟ್ಟೇನೆ. ಇದನ್ನ ಈಗೇನು ಹುರಿ ಅವಶ್ಯಕತೆ ಇಲ್ಲ. ಇಷ್ಟ ಆಗಿಂದ ಇಷ್ಟ ಆದರೆ ಸಾಕು. ಈಗ ಇಷ್ಟು ಕೂಡ್ಕೊಂಡ್ರೆ ಸಾಕು. ಇಲ್ಲಿ ಮೊದಲೇ ಬಿಸಿ ನೀರು ಕಾಯಿಸಿಟ್ಟೇನೆ. ಇದನ್ನು ಹಾಕ್ತೇನೆ ಇದಕ್ಕೆ. ಇಷ್ಟ ಆಯ್ತು ನೋಡ್ರಿ. ಇದು ಚೆಂದಾಗಿ ಕುದ್ದು ಅಳ್ಳಲ್ಲಿದೆ. ಇದು ಅಳ್ಳತ್ತಂದ್ರೆ ನಂತರ ಅಳ್ಳಿಂದ ಇದು ಕೊತ್ತಂಬರಿ, ಇದಿಷ್ಟು ಕೊತ್ತಂಬರಿ ಇದ್ರ ಮೇಲೆ ಉದುರಿಸಿ ತಾಟಿಗೆ ಹಾಕ್ತೇನೆ. ಇದು ಹಳ್ಳಿಯಿಂದ ಆಮೇಲೆ ತಾಟಿಗೆ ಹಾಕಿ ಮತ್ತೆ ತೋರಿಸ್ತೇನೆ ಬರ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಈಗ ಎಲ್ಲ ಉಪ್ಪಿಟ್ಟು ರೆಡಿ ಆಯ್ತು. ಈಗ ಎಲ್ಲರೂ ಅವ್ರ ಹುಡುಗರೆಲ್ಲ ಹಾಕೊಂಡು ತಿನ್ನಕತ್ತವು. ಈಗ ನಾನು ಹಾಕೋತೇನೆ ನೋಡ್ರಿ ಬಿಸಿ ಅದು ಉಪ್ಪಿಟ್ಟು, ಅವರೆಕಾಳು ಉಪ್ಪಿಟ್ಟು. ಅವರೆಕಾಳು ಉಪ್ಪಿಟ್ಟು. ಇದಕ್ಕೆ ಒಂದು ಸ್ವಲ್ಪ ಚಟ್ನಿ ಪುಡಿ ಅದೆಲ್ಲ ಹಾಕ್ಕೊತಾರೆ ಅವರು, ಶೇಂಗಾ ಚಟ್ನಿ ಪುಡಿ. ಅದು ನಾ ಏನು ಹಾಕ್ಕೊಳ್ಳೋಂಗಿಲ್ಲ, ಬರೀ ಒಂದು ಸ್ವಲ್ಪ ಮಸಾಲೆ ಚಹಾ ಮಾಡೇನೆ. ಮಸಾಲೆ ಚಹಾ ಕುಡ್ಕೊಂತ ಉಪ್ಪಿಟ್ಟು ತಿಂತೇನೆ. ತೋರಿಸಿದ್ದು ಇದ್ರೊಳಗೆ ಮಾಡ್ಕೊಂಡು ತಿನ್ನಿರಿ ನೀವು, ಎಷ್ಟು ರುಚಿ ಆಕತ್ತೆ ನೋಡ್ರಿ ಇದು.